हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखम् तत्त्वं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये ब्रह्मण्यादाय कर्माणि सङ्गं त्यक्त्वा करोति यः लिप्यतेन स पापेन पद्मपत्रमिवाम्भसा ಯಾರು ಅನಾಸಕ್ತನಾಗಿ ತನ್ನ ಎಲ್ಲಾ ಕಾರ್ಯಗಳನ್ನ ಈಶ್ವರನಿಗೆ ಸಮರ್ಪಿಸ್ತಾನೋ ಅವನನ್ನ ಪಾಪ ಸ್ಪರ್ಶ ಮಾಡೋದಿಲ್ಲ. ಯಾವ ರೀತಿ ಕಮಲದ ಎಲೆಯನ್ನ ಜಲ ಸ್ಪರ್ಶ ಮಾಡೋದಿಲ್ವೋ ಹಾಗೆ. ರಾಧೆ ರಾಧೆ. ರಾಧೆ ರಾಧೆ. ಹೇಗಿದೀಯಾ ಮುಕುಂದ? ಹೇಗೆ ನಡೀತಾ ಇದೆ ನಿನ್ನ ಕಾವ್ಯ ಸಾಧನೆ? ಶಬ್ದ ಹಾಗೂ ಸ್ವರಗಳನ್ನು ಸಾಧಿಸುವ ಪ್ರಯತ್ನ ಮಾಡ್ತಿದ್ದೀನಿ ಸ್ವಾಮೀಜಿ. ಇದು ಜೀವನ ಪೂರ್ತಿಯ ಸಾಧನೆಯಾಗಿದೆ. ಸತ್ಯವನ್ನೇ ಹೇಳಿದೆ ನೀನು. ಬಾ ಕೂತ್ಕೋ. ಇವನು ನಿನ್ನ ಮಗನ? ಹೌದು ಸ್ವಾಮೀಜಿ, ಇವನ ಬಗ್ಗೆನೇ ನಾನು ನಿಮ್ಗೆ ಹೇಳಿದ್ದು. ಏನ್ ಹೆಸರು ನಿಂದು? ರಾಮ್ತನು ಪಾಂಡೆ. ಮನೆಯಲ್ಲೆಲ್ಲರೂ ತನ್ನ ಅಂತಾನೂ ಕರೀತಾರೆ. ಮುಕುಂದ ಸ್ವಾಮೀಜಿ, ಇವನ ಹೆಸರಲ್ಲಿ ತಾನ ಇದೆ. ಮಗು, ನಾನು ಕೇಳ್ಪಟ್ಟೆ ನೀನು ಪಶು ಪಕ್ಷಿಗಳ ಧ್ವನಿಯನ್ನು ನಕಲು ಮಾಡ್ತೀಯಂತೆ. ನಮಗೂ ಕೇಳಿಸಪ್ಪ. ಸ್ವಾಮೀಜಿಯವರ ಆಶೀರ್ವಾದ ತಗೋ ಮಗನೇ. ಮುಕುಂದ. ಸ್ವಾಮೀಜಿ, ಇವನು ಸ್ವರದಲ್ಲಿ ಕೂಗ್ತಾನೆ. ಮಗು, ಈಗ ಗರ್ಜಿಸು. ದೃಪದದಲ್ಲಿ ಗರ್ಜಿಸ್ತೀಯ ನೀನು. ಸ್ವಾಮೀಜಿ, ಕಾವ್ಯ ಮತ್ತು ಸ್ವರಗಳಲ್ಲಿ ಸಾಧನೆ ಮಾಡುವವನ ಮಗ ಕೇವಲ ಪಶು ಪಕ್ಷಿಗಳ ಧ್ವನಿ ನಕಲು ಮಾಡುತ್ತಿದ್ದಾನೆ. ಹೀಗಾಗಿ ನಿಮ್ಮ ಬಳಿ ಕರೆತಂದಿದ್ದೇನೆ. ನೀವು ಇವನ ಮೇಲೆ ಕೈ ಇಟ್ಟರೆ ಇವನ ಜೀವನದ ದಿಕ್ಕು ಬದಲಾಗುತ್ತೆ. ಮಗು, ನನ್ನೊಡನೆ ಸುರಗಳ ಸಾಧನೆ ಮಾಡ್ತೀಯಾ? ಮಾಡ್ತೀನಿ. ನಿಂಬಾರ್ಕ ಸಂಪ್ರದಾಯದ ವೈಷ್ಣವ ಪರಂಪರೆಯ ಸ್ವಾಮಿ ಹರಿದಾಸರು ಯಾವಾಗ್ಲೂ ಒಮ್ಮೆ ಗ್ವಾಲಿಯರ್ ರಾಜ ಮಾನ್ಸಿಂಗ್ ತೋಮರನ ದರ್ಬಾರ್ನಲ್ಲಿ ಗವಾಯಿಗಳಾಗಿದ್ರು. ಅವರು ರಾಮತನುವಿಗೆ ಸಂಗೀತದ ಧ್ರುಪದ ಪರಂಪರೆಯಲ್ಲಿ ದೀಕ್ಷಿತನನ್ನಾಗಿಸಲು ಪ್ರಾರಂಭಿಸಿದ್ರು. हरिको सोई सब पे हरिको. ನಿನ್ನ ಧ್ಯಾನ ಎಲ್ಲಿದೆ ತನ್ನ? ಸುಳ್ಳು ಹೇಳಬೇಡ. ಏನ್ ಯೋಚನೆ ಮಾಡ್ತಿದ್ದೆ ನೀನು? ನಿಮ್ಮ ಹಾಗೆ ನಾನು ಯಾವಾಗ ಹಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೆ.
ಯಾವಾಗ ನೀನು ಗಾನದ ಸರ್ವೋಚ್ಚ ಕಾರಣವನ್ನ ಹುಡುಕ್ತೀಯೋ ಆವಾಗ. ಅಂದರೆ ಸರ್ವೋಚ್ಚ ಲಕ್ಷ್ಯ. ಹಾಗಂದ್ರೆ ಕೆಲವರಿಗೆ ಅದು ಹೊಟ್ಟೆಪಾಡಾಗಿದೆ, ಕೆಲವರಿಗೆ ಯಶಕೀರ್ತಿಯಾಗಿದೆ, ಕೆಲವರಿಗೆ ವಿಲಾಸವಾಗಿದೆ, ಹಾಗೂ ಕೆಲವರಿಗೆ ಯೋಗವಾಗಿದೆ. ज्यों ही तुम राखत हो, त्यों ही रहियतु है हो हरि। और अचरजे पाई धरो, सूतो का कौन के पेड़ भरी। ज्यों ही तुम राखत हो, त्यों ही रहियतु है हो हरि। और अचरजे पाई धरो, सूतो कहो कौन के पेड़ भरी। ज्यों ही ರಾಧೆ ರಾಧೆ. ತನ್ನ ನಿನಗೆ ನಾನು ಎಷ್ಟು ಕಲಿಸಬಹುದಿತ್ತೋ ಅದು ನಿನ್ ಕಲ್ತುಬಿಟ್ಟೆ. ಈಗ ಮುಂದಿನ ಸ್ವರಗಳ ಸಾಧನೆಯೂ ಕೂಡ ನಿನ್ನದೇ ಯಾತ್ರೆಯಾಗಿದೆ. ರಾಮ್ತನು ಪಾಂಡೆ ಸ್ವಾಮಿ ಹರಿದಾಸರಿಂದ ಸಂಗೀತ ಶಿಕ್ಷಣವನ್ನ ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಗ್ವಾಲಿಯರ್ಗೆ ಬಂದ್ರು. ಗ್ವಾಲಿಯರ್ನಲ್ಲಿ ಒಂದು ಕಡೆ ಅವರು ಶಿವಮಂದಿರದಲ್ಲಿ ಹಾಡ್ತಿದ್ರು, ಮತ್ತೆ ಇನ್ನೊಂದು ಕಡೆ ಸೂಫಿ ಸಂತ ಶೇಖ್ ಮೊಹಮ್ಮದ್ ಗೌಸ್ರ ಸಂಘದಲ್ಲಿರ್ತಿದ್ರು. ಶೇಖ್ ಮೊಹಮ್ಮದ್ ಗೌಸ್ರ ಪ್ರಭಾವದಿಂದ ರಾಮತನು ಪಾಂಡೆ ಗ್ವಾಲಿಯರ್ ದರ್ಬಾರ್ ತಲುಪಿದ್ರು. ಧನಿ ರೆ ಗ ಮ ಧ ಮ ಮ ಗ ಗ ರೆ ರೆ ನಿ ನಿ ಧ ಧ ಧ ಧ ಧ ಮ ಮ ಮ ಗ ಗ ಗ ರೆ 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 ನಿ 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 ಧ ಧ ರೆ ಧ ಗ ಮ ಗ ರೆ ದ. ಬಹಳ ಸುಂದರ ಪಂಡಿತರೇ, ಬಹಳ ಸುಂದರ. ತಾವು ಕ್ಷಮಿಸೋದಾದ್ರೆ ಒಂದು ವಿಷಯವನ್ನ ಹೇಳ ಬಯಸ್ತೀನಿ. ಹೇಳು ಬೈಜು. ಪಂಡಿತ್ಜಿ ಹೆಸರು ರಾಮತನು ಪಾಂಡೆ ಅಲ್ಲ, ಪಂಡಿತ್ ತಾನ್ ಸೇನ್ ಆಗ್ಬೇಕು. ಇವರ ಸ್ವರಗಳಲ್ಲಿ ಸ್ವಾಮಿ ಹರಿದಾಸರ ಭಕ್ತಿ ಪರಂಪರೆ ಹಾಗೂ ಪೀರ್ ಶೇಖ್ ಮೊಹಮ್ಮದ್ ಗೌಸ್ ಸಾಹೇಬರ ಸೂಫಿ ಪರಂಪರೆಯ ಅದ್ಭುತ ಸಂಗಮವಾಗಿದೆ. ಬೈಜು ನಿಮಗ್ ಹೊಸ ಹೆಸರನ್ನ ಕೊಟ್ಟಿದ್ದಾನೆ. ನಮ್ಮಿಂದಾನು ಏನಾದರೂ ಕೇಳು ತಾನ್ಸೇನ್. ಗೌಸ್ ಸಾಹೇಬ್ರು ಹೇಳಿದ್ರು, ರಾಣಿ ಮೃಗನಯನಿಯವರ ಕಂಠದಲ್ಲಿ ಸರಸ್ವತಿ ಇದ್ದಾಳೆ ಅಂತ. ಒಂದು ವೇಳೆ ಅದನ್ನು ಕೇಳುವ ಅವಕಾಶ ಸಿಕ್ಕರೆ ನಾನು ನನ್ನನ್ನು ಭಾಗ್ಯಶಾಲಿ ಅಂತ ತಿಳಿಯುತ್ತೇನೆ.
pamare mare sare sani sare ni sa noom tananana noom tananana noom tananana noom tananana sare ni sare ma pa ni sare ni sa 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 ni ni pa 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 ma ma re re sa sare ni sare ma pa ni sare ni sa 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 ni ni pa 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 ma ma re re sa sare ni sare ma pa ni sare sa 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 ni ni pa 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 ma re re sa noom tananana noom tananana noom tananana tananana ಗ್ವಾಲಿಯರ್ ಘರಾನೆಯಲ್ಲಿ ತಾನ್ಸೇನರ ಶೈಲಿಯ ಮೇಲೆ ಬೈಜು ಹಾಗೂ ಮೃಗನಯನಿಯರ ಪ್ರಭಾವ ಬೀರ್ತು. ಇಲ್ಲೇ ತಾನ್ಸೇನರು ಹುಸೇನಿಯನ್ನ ಭೇಟಿಯಾದ್ರು. ಅವರು ಆಕೆಯನ್ನ ಮದುವೆ ಆದ್ರು. ಮತ್ತೆ ರಾಜ ಮಾನ್ಸಿಂಗರ ಮೃತ್ಯುವಿನ ನಂತರ ತಾನ್ಸೇನ್ ರೇವಾ ಮಹಾರಾಜ ರಾಮಚಂದ್ರ ಬಗೇಲರ ಬಳಿ ಬಂದ್ರು. खुसरो निजाम के बल बल जाए खुसरो निजाम के बल बल जाए मोहे सुहागन की ने मोसे नैना मिले के छाप तिलक सब छीने मोसे नैना मिले ವಾಹ್ ತಾನ್ಸೇನ್ ವಾಹ್. ಅಮೀರ್ ಖುಸ್ರೋರನ್ನು ತಾನ್ಸೇನ್ರ ಧ್ವನಿಯಲ್ಲಿ ಕೇಳಿದಾಗ ಶಬ್ದಗಳ ಅರ್ಥವೇ ಬದಲಾಗುತ್ತೆ. ವಾಹ್, ಬಹಳ ಸುಂದರ. ನನ್ನ ಉದ್ದಟತನ ಕ್ಷಮಿಸಿ. ಇದು ಅಮೀರ್ ಖುಸ್ರೋರವರ ಶಬ್ದಗಳ ಜಾದುವಾಗಿದೆ. ಅನ್ನದಾತ, ಆಗ್ರಾದಿಂದ ಸಾಮ್ರಾಟ್ ಅಕ್ಬರರ ಸಂದೇಶವನ್ನು ಹೊತ್ತು ಜಲಾಲುದ್ದೀನ್ ಕುರ್ಚಿ ಬಂದಿದ್ದಾರೆ. ತಾನ್ಸೇನರು ತಮ್ಮ ಸೇವೆಯಲ್ಲಿರಬೇಕು ಅಂತ ಮಹಾರಾಜರು ಬಯಸುತ್ತಾರೆ. ಇದು ಮಹಾರಾಜರ ಆದೇಶವೋ ಅಥವಾ ಪ್ರಾರ್ಥನೆಯೋ? ಮಹಾರಾಜರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇದರ ನಿರ್ಧಾರವನ್ನು ತಾನ್ಸೇನ್ರೇ ಮಾಡಬೇಕು. ನೀವು ಏನ್ ತೀರ್ಮಾನ ಮಾಡಿದ್ರಿ? 7 ವರ್ಷದಿಂದ ನಾನು ರೇವಾ ದರ್ಬಾರಿನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಹೇಗೆ ಬಿಡೋಕ್ಕಾಗತ್ತೆ? ಆದ್ರೆ ಅಕ್ಬರ್ ಮಹಾರಾಜರ ದರ್ಬಾರಲ್ಲಿ ಎಲ್ರಿಗೂ ಹಾಡೋದಿಕ್ಕೆ ಅವಕಾಶ ಎಲ್ ಸಿಗತ್ತೆ? ಮತ್ತೆ ರೇವಾ ದರ್ಬಾರ್ ಹಾಗೂ ಮೊಘಲ್ ದರ್ಬಾರಿಗೆ ಎಲ್ಲಿದೆ ಅಂತರ? ನಾನ್ ಕೇಳ್ಪಟ್ಟಿದ್ದೀನಿ, ಅಕ್ಬರ್ ಮಹಾರಾಜನ ದರ್ಬಾರಲ್ಲಿ ಒಬ್ರಿಗಿಂತ ಒಬ್ರು ಉತ್ತಮರಿದ್ದಾರಂತೆ. ಹುಸೈನಿ, ನಾನು ಆಗ್ರಾಗೆ ಹೋಗ್ತಾ ಇದ್ದೀನಿ. तेनी लोक के ताप निवारण तेनी लोक के ताप निवारण सूर शाम सेवक सुखकारी मोहन मुख परवारे मोहन के मुख परवारे मोहन के मुख परवारी मोहन के मुख परवारी. ವಾಹ್ ವಾಹ್, ಬಹಳ ಸುಂದರ. ಪಂಡಿತ್ ಜಿ, ನೀವು ನಿಜವಾಗ್ಲೂ ತಾನ್ಸೇನರಾಗಿದ್ದೀರಾ. ಇಂದಿನಿಂದ ಮೊಘಲ್ ದರ್ಬಾರ್ನಲ್ಲಿ ನಿಮ್ಮನ್ನ ಮಿಯಾ ತಾನ್ಸೇನ್ ಎಂದೇ ಕರೆಯಲಾಗುತ್ತೆ. ಮಿಯಾ ತಾನ್ಸೇನ್, ನನಗೆ ಹೇಳಿ, ನಿಮಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ? ನನ್ನ ಗುರು ಹರಿದಾಸರು. ಒಂದು ವೇಳೆ ನೀವು ಶ್ರೇಷ್ಠರಾದ್ರೆ ಅವ್ರೇನಾಗ್ತಾರೆ? ಶುದ್ಧರು. ಅವ್ರನ್ನ ನಾನು ದರ್ಬಾರ್ಗೆ ಕರೆ ಬಯಸ್ತೇನೆ. ನನ್ನ ಉದ್ದಟತನ ಕ್ಷಮಿಸಿ ಮಹಾರಾಜರೇ. ಅವರು ಕೇವಲ ರಾಧಾಕೃಷ್ಣರ ದರ್ಬಾರಿನಲ್ಲಿ ಹಾಡ್ತಾರೆ. ಹಾಗಾದ್ರೆ ನಾನು ಅವ್ರ ದರ್ಬಾರ್ಗೆ ಬರ್ತೀನಿ. ಮತ್ತೆ ನನ್ನನ್ನು ಕ್ಷಮಿಸಿ ಮಹಾರಾಜರೇ. ಅವರು ಕೇವಲ ಕೃಷ್ಣನಿಗಾಗಿ ಹಾಡ್ತಾರೆ, ಅದು ರಾಧೆಯು ಹೇಳಿದಾಗ. ಹಾಗಾದ್ರೆ ಅವ್ರ ಸಂಗೀತ ನಾನು ಕೇಳಕ್ಕಾಗಲ್ವಾ? ನೀವು ಕೇಳಬೇಕೆಂದರೆ ನೀವು ನಿಮ್ಮ ಮಹಾರಾಜತ್ವವನ್ನು ಮರೆಯಬೇಕಾಗುತ್ತದೆ. ಬೀರ್ಬಲ್, ಈ ಹರಿದಾಸ್, ಈ ಸೂರ್ದಾಸ್, ಈ ತುಳಸಿದಾಸ್ ಅವರು ದರ್ಬಾರ್ಗೆ ಯಾಕೆ ಬರಲ್ಲ? ಕ್ಷಮಿಸಿ ಮಹಾರಾಜ. ಮಹಾರಾಜ, ಆದರೆ ಹರಿದಾಸ, ಸೂರದಾಸ ಅಥವಾ ತುಳಸಿದಾಸರಿಗೆ ನಿಮ್ಮ ಭಯವಿಲ್ಲ, ಅಥವಾ ನಿಮ್ಮಿಂದ ಇತರ ವ್ಯಕ್ತಿಗಳಿಂದ ಸುಖದ ಅಭಿಲಾಷೆಯೂ ಇಲ್ಲ. ಅವರಿಗೆ ಯಾವುದೇ ಯಶ ಅಥವಾ ಕೀರ್ತಿ ಬೇಕಿಲ್ಲ, ಹೆಸರು ಬೇಕಿಲ್ಲ, ವಸ್ತು ಬೇಕಿಲ್ಲ, ಅಧಿಕಾರ ಬೇಕಿಲ್ಲ. ಹೀಗಾಗಿ ಅವರ ಮೇಲೆ
ನಿಮ್ಮ ಅಧಿಕಾರ ನಡೆಯುವುದಿಲ್ಲ. ಮತ್ತೆ ಸ್ವಾಮಿ ಹರಿದಾಸರನ್ನ ಭೇಟಿಯಾಗೋದಕ್ಕೆ ತಾನ್ಸೇನ್ ಹಾಗೂ ಅಕ್ಬರ್ ವೃಂದಾವನ ತಲುಪಿದರು. ರಾಧೆ, ರಾಧೆ, ಕೇಳಪಟ್ಟೆ ನೀನು ಅಕ್ಬರ್ನ ದರ್ಬಾರಿನಲ್ಲಿ ಒಂದು ರತ್ನವಾದಿಯಂತೆ. ಇದು ನಿಮ್ಮ ಕೃಪೆಯಾಗಿದೆ ಸ್ವಾಮೀಜಿ. ಒಳ್ಳೆಯದು, ಒಳ್ಳೆಯದು. ಅಕ್ಬರನು ಗುಣಿಗಳು ಹಾಗೂ ಪ್ರಕಾಶದ ಬೆಳಕಿನಲ್ಲಿದ್ದರೆ ಬೆಳಗುತ್ತಾನೆ, ಇಲ್ಲವಾದರೆ ಅವನು ಕಲ್ಲಾಗ್ತಾನೆ. 2-3 ದಿನ ಕಳೆದು ಹೋದವು. ಆದರೆ ಅಕ್ಬರನಿಗೆ ಹರಿದಾಸರ ಕಂಠದಿಂದ ಒಂದು ಸ್ವರವನ್ನು ಕೇಳಲಾಗ್ಲಿಲ್ಲ. ಮತ್ತೆ ಅಚಾನಕ್ಕಾಗಿ, ರಾಮತನು, ಹೇಳಿ ಗುರುದೇವ. ರಾಧಾರಾಣಿಯ ಆದೇಶವಾಗ್ತಿದೆ. ಲಲ್ಲನಿಗೇನಾದ್ರೂ ಕೇಳಿಸು. हरि नाम को आलस क्यों करत है रे, काल फिरत सर सांधे। हरि नाम को आलस क्यों करत है रे, काल फिरत सर सांधे। हरि नाम को. ರಾಮತನು, ಯಾಕೆ ತಪ್ಪಾಗಿ ಹಾಡ್ತಿದ್ಯಾ? ರಾಧಾರಾಣಿ ಹೇಳ್ತಾಳೆ ನಾನು ನಿನಗೆ ಸರಿಯಾಗಿ ಕಲ್ಸಿಲ್ಲ ಅಂತ. ಸರಿ, ನನ್ನ ಜೊತೆ ಸ್ವರದೊಡನೆ ಸ್ವರ ಸೇರಿಸು. हरि नाम को आलस क्यों करत है रे, काल फिरत सर सांधे। हरि नाम को आलस क्यों करत है रे, काल फिरत सर सांधे। हरि नाम को. कछु न चलत जब, कही हरिदास कछु न चलत जब, आवत अंत की आंधे। हरि नाम को आलस क्यों करत है रे, काल फिरत सर सांधे। हरि नाम को, हरि नाम को, हरि नाम को. ಮಹಾರಾಜ, ಈ ಫಕೀರನ ಹಾಡು ಇಷ್ಟವಾಯ್ತಾ? ನಿನ್ನ ಕಣ್ಣೀರು ನಿನ್ನ ಸಂಗೀತ ಪ್ರೇಮದ ಗಾಢತೆನ ಸೂಚಿಸುತ್ತೆ. ಮತ್ತೆ ನನ್ನ ರಾಮತನು ತಾನ್ಸೇನ್ ಇಷ್ಟೊಂದು ಅಪ್ರವೀಣನಾಗಲು ಸಾಧ್ಯ ಇಲ್ಲ. ಸ್ವರ ಸಾಧನೆಯಲ್ಲಿ ತಪ್ಪು ಮಾಡುವಷ್ಟು. ಇಷ್ಟನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನನ್ನಿಂದ ಹಾಡಿಸೋದಿಕ್ಕೆ ಅವನು ತಪ್ಪು ಮಾಡ್ದ. ಮತ್ತೆ ನೀನು ಸೇವಕರ ಹಾಗೆ ತಲೆ ತಗ್ಸಿ ಕೂತ್ಕೊಳ್ಬಾರ್ದು ಮಹಾರಾಜ. ಬಾ ಮಹಾರಾಜ, ಇಲ್ಲಿ ಕೂತ್ಕೋ. ಜಿಜ್ಞಾಸೆ ಹಾಗೂ ವಿನಮ್ರತೆಯನ್ನು ನಾನು ಗ್ರಹಿಸಬಲ್ಲೆ. ಒಂದ್ ವಿಷಯ ನನಗೆ ಅರ್ಥ ಆಗ್ಲಿಲ್ಲ ಮಿಯಾ ತಾನ್ಸೇನ್. ನೀನಂತೂ ಶ್ರೇಷ್ಠನಾಗಿದೀಯಾ, ನೀನ್ ತಾನ್ಸೇನ್ ಆಗಿದೀಯಾ, ಆದ್ರೂ ನೀನು ಸ್ವಾಮಿ ಹರಿದಾಸರಾಗಿಲ್ಲ.
ನನ್ಗೆ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಮಹಾಪ್ರಭು, ಅದರ ಸಂಬಂಧ ಗಾಯನದಿಂದಲ್ಲ, ಭಾವನೆಯ ಗಹನತೆಯಲ್ಲಿದೆ. ಮತ್ತೆ ಬಹಳ ದೊಡ್ಡ ವ್ಯತ್ಯಾಸವಿದೆ. ನಿಮಗಾಗಿ ನಾನು ಹಾಡ್ತೀನಿ. ಆದರೆ ಗುರುದೇವರು ತಮ್ಮ ಆರಾಧ್ಯನಿಗೆ ಹಾಡುತ್ತಾರೆ. ಅವರು ಪ್ರಶಂಸೆಗಾಗಿ ಹಾಡುವುದಿಲ್ಲ. ಅವರು ಕೇಳುವವರ, ಜನರ, ಸಮಾಜದ ಚಿಂತೆ ಮಾಡುವುದಿಲ್ಲ. ಅವರು ಎಲ್ಲವನ್ನೂ ರಾಧಾರಾಣಿ ಹಾಗೂ ಕೃಷ್ಣನಿಗಾಗಿ ಹಾಡುತ್ತಾರೆ. ಅವರಿಗೆ ಹೆಸರು ಮೂಲ್ಯಾಂಕದ ಭಯವಿಲ್ಲ, ಅಪಯಶದ ಭಯವಿಲ್ಲ, ಅಸಫಲತೆಯ ಭಯವಿಲ್ಲ. ಅವರು ಭಾವದಿಂದ ನಿರ್ಭಯರಾಗಿ ಹಾಡುತ್ತಾರೆ. ನಿಮಗೆ ಯಾರ ಭಯ ಇದೆ ತಾನ್ಸೇನ್? ಯಾವುದನ್ನು ಪಡೆದಿದ್ದೀನೋ ಅದನ್ನು ಕಳೆದುಕೊಳ್ಳುವ ಭಯ, ಎಲ್ಲಿದ್ದೀನೋ ಅಲ್ಲಿಂದ ಬೀಳುವ ಭಯ. ಆದರೆ ಸ್ವಾಮಿ ಹರಿದಾಸರು ಈ ಎಲ್ಲ ವಾಸನೆಗಳಿಂದ ಮುಕ್ತರಾಗಿದ್ದಾರೆ. ಅವರು ಎಲ್ಲ ಕಾರ್ಯವನ್ನು ಈಶ್ವರನ ಕಾರ್ಯವೆಂದು ಮಾಡುತ್ತಾರೆ. ಮಹಾಪ್ರಭು, ನನ್ನ ಗುರುದೇವರು ಯಾವ ಅವಸ್ಥೆಯನ್ನು ಪಡೆದಿದ್ದಾರೆಂದರೆ ಅಲ್ಲಿ ವ್ಯಕ್ತಿ ಹಾಗೂ ಅವರ ಕಾರ್ಯ ಒಂದಾಗಿ ಬಿಡುತ್ತೆ. ಹೀಗಾಗಿ ನನ್ನ ಗುರುಗಳು ನನಗಿಂತ ಶ್ರೇಷ್ಠರಾಗಿದ್ದಾರೆ. ರಸಿಕರೇ, ಹೀಗಾಗಿಯೇ ಯಾವ ಕರ್ಮವನ್ನ ಸರ್ವೋಚ್ಛಕ್ಕೆ ಸಮರ್ಪಿಸಲಾಗಿದೆಯೋ ಹಾಗೂ ಯಾವುದು ಅಹಂಕಾರ ರಹಿತ ಹಾಗೂ ನಿಸ್ವಾರ್ಥ ಭಾವದಿಂದ ಮಾಡಲಾಗುತ್ತೋ ಅದು ಕರ್ಮಯೋಗವೆಂದು ಕರೆಸಿಕೊಳ್ಳುತ್ತೆ. ಅಂತಹ ಕರ್ಮಯೋಗ ಯಾವುದು ಈಶ್ವರನಿಗೆ ಸಮರ್ಪಿಸಲಾಗುತ್ತೋ ಅದನ್ನ ಈಶ್ವರಾರ್ಪಣ ಬುದ್ಧಿ ಅಂತ ಕರೀತಾರೆ. ಕರ್ತವ್ಯವನ್ನ ಮಾಡುವಾಗ ಈಶ್ವರಾರ್ಪಣ ಬುದ್ಧಿ ಹಾಗೂ ಫಲಪ್ರಾಪ್ತಿ ಮಾಡಿಕೊಳ್ಳುವಾಗ ಪ್ರಸಾದ ಬುದ್ಧಿಯನ್ನೇ ಕರ್ಮಯೋಗ ಅಂತ ಕರೀತಾರೆ. ಪ್ರಸಾದ ಬುದ್ಧಿ ಅಂದ್ರೆ ಜೀವನದಲ್ಲಿ ಏನೆಲ್ಲ ಪ್ರಾಪ್ತವಾಗುತ್ತೋ ಅದನ್ನ ಈಶ್ವರನ ಪ್ರಸಾದ ಅನ್ಕೊಂಡು ಸಹರ್ಷವಾಗಿ ಸ್ವೀಕರಿಸೋದು. ಇದರಿಂದ ಸಫಲತೆ, ಅಸಫಲತೆ, ಮಾನ, ಅಪಮಾನ ಇತ್ಯಾದಿ ಎಲ್ಲಾ ಪರಿಸ್ಥಿತಿಯಲ್ಲಿ ಸಮತಾಭಾವದಿಂದ ಇರೋದು. ಸಮತ್ವಂ ಯೋಗ ಉಚ್ಯತೆ ಹೇಳುವ ಅವಶ್ಯಕತೆ ಇಲ್ಲ. ಕರ್ಮಯೋಗಿಯು ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ನಿಶ್ಚಯಿಸ್ತಾನೋ ಅದರಲ್ಲಿ ಸಫಲತೆ ಹಾಗೂ ಉತ್ಕೃಷ್ಟತೆಯನ್ನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಯೋಗ ಕರ್ಮಸು ಕೌಶಲಂ ಅಂದ್ರೆ ಕರ್ಮದಲ್ಲಿ ಕುಶಲತೆಯೇ ಯೋಗವಾಗಿದೆ. ಅಂದ್ರೆ ಇಷ್ಟು ಮಹಾನ್ ಆಗಿದೆ ಕರ್ಮಯೋಗ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಕೋಸ್ತ್ವ ಕರ್ಮಣಿ. ಕರ್ಮದ ಮೇಲಷ್ಟೇ ನಿನಗೆ ಅಧಿಕಾರವಿದೆ, ಫಲದ ಮೇಲಲ್ಲ. ನಿನ್ನ ಕಾರ್ಯದ ಉದ್ದೇಶ ಫಲವಾಗಿರಬಾರದು, ಮತ್ತೆ ನಿಷ್ಕ್ರಿಯತೆಯಲ್ಲೂ ನಿನ್ನ ಆಸಕ್ತಿ ಇರಬಾರದು. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಃ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ.